ಈ ಒಂದು ಗುರುವಾರದ ದಿವಸ ಈ ಒಂದು ಪ್ರಯೋಗವನ್ನು ಮಾಡೋದ್ರಿಂದ ಶತಸಿದ್ಧವಾಗಿ ನಿಮ್ಮ ಬದುಕಿನಲ್ಲಿ ದುಡ್ಡಿನ ಒಳೆ ಅರಿದೇ ಅರಿಯುತ್ತೆ. ಎಷ್ಟೇ ಮಾಡಿ ಸೋತಿದ್ದರೂ ಒಂದೊಮ್ಮೆ ಈ ಒಂದು ತಂತ್ರವನ್ನು, ಈ ಒಂದು ಕಾರ್ಯವನ್ನು ನೀವು 16 ಗುರುವಾರಗಳ ಕಾಲ ಮಾಡಿ ನೋಡಿ. ಖಂಡಿತ ನಿಮ್ಮ ಬದುಕಿನಲ್ಲಿ ಮಂಗಳಮಯವಾಗಿರ್ತಕ್ಕಂಥ ಒಂದು ಶಕ್ತಿ ನಿಮಗೆ ಪ್ರದರ್ಶನಗೊಂಡೇಗೊಳ್ಳುತ್ತೆ. ಒಂದು ವೇಳೆ ಆ ಇಟ್ಟಂಥ ವಸ್ತುವನ್ನು ಇರುವೆಗಳೇ ತಿಂದಿದ್ದೆ ಆದರೆ ಶೀಘ್ರವಾಗಿ ನಿಮಗೆ ಕನಸಿನಲ್ಲಿ ಅಮ್ಮನವರು ಕಾಣಿಸ್ಕೊಳ್ತಕ್ಕಂಥವಳಾಗ್ತಾಳೆ. ಈ ಒಂದು 16 ಗುರುವಾರಗಳ ಕಾಲ ಈ ರೀತಿ ನೀವು ಮಾಡಿ ಖಂಡಿತ ಈ 16 ವಾರಗಳ ಒಳಗಡೆ ನಿಮ್ಮ ಬದುಕು ಏನು ಬದಲಾಗುತ್ತೆ ಅಂತಕ್ಕಂಥದ್ದನ್ನು ನೀವೇ ಅನುಭವದಿಂದ ಕಾಣುವಂಥದ್ದಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಆತ್ಮೀಯರೇ, ಇವತ್ತಿನ ಕಾಲಮಾನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹಣ, ಅಂದರೆ ದುಡ್ಡು. ಧನಮೂಲಂ ಇದಂ ಜಗತ್. ಈ ಜಗತ್ತೆಲ್ಲವೂ ಕೂಡ ಹೇಗೆ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತಾ ಅಂತ ಶಾಸ್ತ್ರಲಿಕ್ಕ ಇದೆಯೋ, ಶಾಸ್ತ್ರವಾಕ್ಯ ಇದೆಯೋ, ಹಾಗೆ ನಮ್ಮ ಬದುಕು ಧನಮೂಲದಿಂದ ಪ್ರಭಾವಯುತವಾಗಿ ಧನಮೂಲದಿಂದ ಇರತಕ್ಕಂಥದ್ದು ನಮ್ಮ ಬದುಕು, ಅಂದರೆ ಮಾನವನ ಬದುಕು. ಮನುಷ್ಯ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರೌಢಾವ್ಯವಸ್ಥೆಗೆ ಬಂದ ನಂತರದಲ್ಲಿ ಅವನು ತನ್ನ ಧ್ಯೇಯೋದ್ದೇಶಗಳನ್ನು ಪೂರೈಸಬೇಕಾದರೆ ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಮೂಲ ಧನ, ಅಂದರೆ ಮಹಾಲಕ್ಷ್ಮಿ. ಆ ಲಕ್ಷ್ಮಿಯ ಕೃಪೆ ಇಲ್ಲ ಅಂದರೆ ನಮ್ಮೆಲ್ಲರ ಬದುಕು ಕೂಡ ಜೀರೋ ಆಗೇ ಇರುತ್ತೆ. ಅಂತಹ ಜೀರೋ ಬದುಕನ್ನು ಹೀರೋ ಆಗಿ ಮಾಡಿಕೊಂಡಂತಹ ಅದೆಷ್ಟೋ ಉದಾಹರಣೆಗಳು ನಮ್ಮಲ್ಲಿರ್ತಕ್ಕಂಥದ್ದಿದೆ. ಹಾಗಿದ್ದಾಗ ನಮಗೆ ಇರಬೇಕಾದದ್ದು ಮೂಲ ಗುಣ ಯಾವುದಪ್ಪ ಅಂದರೆ ಆತ್ಮಬಲ, ಮನೋಬಲ, ದಿಗ್ಬಲ, ದೈವಬಲ, ಅಥವಾ ಸಂಪೂರ್ಣವಾಗಿರ್ತಕ್ಕಂಥ ಸಂಕಲ್ಪ ಬಲ. ನಿಮ್ಮ ಸಂಕಲ್ಪ ಬಲದಿಂದ ನೀವು ಆರೋಗ್ಯಪೂರ್ಣರಾಗಿ ಧನವಂತರಾಗಬಹುದು. ಹಾಗಿದ್ದಾಗ ಏನು ಮಾಡಬೇಕು? ನಮ್ಮ ಮಧ್ಯದಲ್ಲಿ ಒಂದಷ್ಟು ಕುಬೇರರನ್ನು ನೋಡ್ತಾ ಇರ್ತೀವಿ. ಅಂದರೆ ಅವನ ಮೂಲ, ಅವನಿಗೆ ಆ ಹೆಸರು ತಂದು ಕೊಟ್ಟಿದ್ದೇನಪ್ಪ ಅಂದರೆ ಕುಬೇರ ಅಂತಕ್ಕಂಥ ಪದವನ್ನು ತಂದುಕೊಡ್ತಕ್ಕಂಥದ್ದು ಹಣ, ದುಡ್ಡು. ಆ ದುಡ್ಡನ್ನು ಸಂಪೂರ್ಣವಾಗಿ ಸದ್ವಿನಿಯೋಗ ಮಾಡಿಕೊಂಡು ಬದುಕನ್ನು ಹೇಗೆ ಅಸಂತುಷ್ಟವಾದಂತಹ ಬದುಕನ್ನು ಸಂತುಷ್ಟದಾಯಕವಾಗಿ ಮಾಡಿಕೊಳ್ಳಬೇಕಾದರೆ ನೀವು ಮಾಡಬೇಕಾದಂತಹ ಕೆಲಸವೇನು? ನೀವು ಮಾಡಿದಂಥ ಕೆಲಸದಲ್ಲಿ ಖಂಡಿತ ಶತಸಿದ್ಧವಾಗಿ ನಿಮಗೆ ಇದರ ಪ್ರಯೋಜನೆಯಿಂದ ನಿಮ್ಮ ಬದುಕು ಖಂಡಿತ ಸುಭದ್ರವಾಗಿ, ಸನ್ಮಂಗಳದಾಯಕವಾಗಿ, ಸಮೃದ್ಧಿಯಾಗಿ, ಸಂಪದ್ಭರಿತವಾಗಿ ಬರ್ತಕ್ಕಂಥ ಎಲ್ಲ ಯೋಗವನ್ನು ಕೂಡ ಜಗದಂಬೆಯಾಗಿರ್ತಕ್ಕಂತಹ ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ, ಶ್ರೀಲಕ್ಷ್ಮಿ, ವರಲಕ್ಷ್ಮಿಶ್ಚ ಪ್ರಸನ್ನ ಭವ ಸರ್ವದಾ ಅಥವಾ ಮಮ ಸರ್ವದಾ ಅಂತಕ್ಕಂಥ ಒಂದು ವಾಕ್ಯದ ಹಾಗೆ ಸಿದ್ಧಿಯನ್ನು ಮಾಡಿಕೊಳ್ಬೇಕು. ಅಂದರೆ ಏನು ಮಾಡಬೇಕು? ದುಡ್ಡು ಬಂದಂಥ ದುಡ್ಡು ನಿಲ್ಲುವ ಹಾಗೆ, ನಿಂತ ದುಡ್ಡು ಮತ್ತೊಮ್ಮೆ ಹೆಚ್ಚುವ ಹಾಗೆ, ಹೆಚ್ಚಿದ ದುಡ್ಡು ಮತ್ತೊಂದು ಗೌರವವನ್ನು ತಂದುಕೊಡುವ ಹಾಗೆ, ಮತ್ತೊಂದು ವಸ್ತುವನ್ನು ತಂದುಕೊಡುವ ಹಾಗೆ, ಮತ್ತೊಬ್ಬರಿಗೆ ಸಂತೋಷವನ್ನು ಕೊಡುವ ಹಾಗೆ, ಮತ್ತೊಬ್ಬರಿಂದ ಮಾನ ಸನ್ಮಾನಾದಿಗಳನ್ನು ಪಡೆಯುವ ಹಾಗೆ ಈ ಒಂದು ವೃದ್ಧಿಯನ್ನು ಕಾಣುವ ಶಕ್ತಿ ಇರತಕ್ಕಂಥದ್ದು ದುಡ್ಡಿಗೆ. ಅದು ರಾಜಕೀಯ ವ್ಯಕ್ತಿ ಆಗಿರಲಿ, ಒಬ್ಬ ಸಂಸ್ಥೆಯನ್ನು, ವಿದ್ಯಾಸಂಸ್ಥೆಗಳನ್ನು ನಡೆಸುವಂಥವರಾಗಿರಲಿ, ಯಾರೇ ಆಗಿರಲಿ, ಒಬ್ಬ ಕಡು ಬಡವನಾದನೂ ಕೂಡ ಅವನಿಗೂ ದುಡ್ಡಿನ ವ್ಯಾಮೋಹ ಇದ್ದೇ ಇರತಕ್ಕಂಥದ್ದಾಗುತ್ತೆ. ಆ ವ್ಯಾಮೋಹ ಬರ್ತಕ್ಕಂಥದ್ದು ಹೇಗಪ್ಪ ಅಂದರೆ ನಮ್ಮ ಪೂರ್ವಜನ್ಮಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬ್ಯಾಲೆನ್ಸಲ್ಲಿ, ನಮ್ಮ ಅಕೌಂಟ್ ಬ್ಯಾಲೆನ್ಸಲ್ಲಿ ಇದ್ದಂಥ ಒಂದು ಹಣವನ್ನು
ವರ್ಗಾವಣೆ ಮಾಡ್ತಕ್ಕಂಥ ಶಕ್ತಿ ಈ ಜನ್ಮದಲ್ಲಿರ್ತಕ್ಕಂಥದ್ದಿದೆ. ಅದು ಕರ್ಮವಾದರೂ ಪುಣ್ಯತಮವಾದಂಥ ಪುಣ್ಯ ಫಲಗಳಾದರೂ ಕೂಡ ಈ ಜನ್ಮದಲ್ಲಿ ನಾವು ಪಡೆಯಬಹುದಾದದ್ದು ದುಡ್ಡನ್ನು ಪಡೆದಾಗ ಎಲ್ಲವೂ ಕೂಡ ಅದು ಕ್ಷಯವಾಗ್ತಕ್ಕಂಥದ್ದಾಗುತ್ತೆ. ಕೇವಲ ಹಣ ಮಾತ್ರ ಅಕ್ಷಯವಾಗ್ತಕ್ಕಂಥದ್ದಾಗುತ್ತೆ. ಏನು ಮಾಡಬೇಕು? ಬಹಳ ಮುಖ್ಯವಾಗಿ ಜ್ಯೋತಿಷ್ಯದಲ್ಲೂ ಕೂಡ ಧನಕಾರಕನು ಅಂತಕ್ಕಂಥವನು ಗುರುವು. ಈ ಒಂದು ಗುರುವಾರದ ದಿವಸ ಈ ಒಂದು ಪ್ರಯೋಗವನ್ನು ಮಾಡೋದ್ರಿಂದ ಶತಸಿದ್ಧವಾಗಿ ನಿಮ್ಮ ಬದುಕಿನಲ್ಲಿ ದುಡ್ಡಿನ ಒಳೆ ಅರಿಯುತ್ತೆ. ಇದು ಶತಸಿದ್ಧವಾದಂಥ ವಾಕ್ಯ. ಹಾಗಿದ್ದಾಗ ಹೇಗೆ? ಬಹಳ ಮುಖ್ಯವಾಗಿ ಗುರುವಾರ ನಾವು ಗುರುಗಳನ್ನು ಅನನ್ಯವಾಗಿ ಪೂಜೆಯನ್ನು ಮಾಡ್ತೇವೆ. ಆದರೆ ಗುರುವಾರದ ದಿವಸ ಈ ಕಾರ್ಯವನ್ನು ನೀವು ಮಾಡಿದಾಗ ನಿಮ್ಮ ಮನೆಯಲ್ಲಿ ಖಂಡಿತ ದುಡ್ಡು ಬಂದಂಥ ದುಡ್ಡು ಒಳಹರಿವು ಹೇಗೆ ಜಾಸ್ತಿ ಆಗುತ್ತೋ ಹೊರಹರಿವು ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. ಇನ್ಕಮಿಂಗ್ ಹೆಚ್ಚಿರುತ್ತೆ, ಔಟ್ ಗೋಯಿಂಗು ಕಡಿಮೆ ಆಗುತ್ತೆ. ಆ ಕಡಿಮೆ ಆದ ಸಂದರ್ಭದಲ್ಲಿ ಆ ಬದುಕು ತನಗೆ ತಾನೇ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮೊದಲು ಒಳಹರವನ್ನು ಹೆಚ್ಚಿಸಿಕೊಳ್ಳಿ. ಮನೆಗೆ ಬರಬೇಕಾದದ್ದ ಲಕ್ಷ್ಮಿಯನ್ನು ನಿರಂತರವಾಗಿ ಆಹ್ವಾನಿಸಿ ಅವಳೊಟ್ಟಿಗೆ ಹೆಜ್ಜೆಯನ್ನು ಹಾಕುವಂಥ ಒಂದು ಕಲ್ಪವನ್ನು ಕಲ್ಪಿಸಿಕೊಂಡು ನಿಮ್ಮ ಬದುಕನ್ನು ನಡೆಸ್ತಕ್ಕಂಥದ್ದು ಅತ್ಯಂತ ಸುಭದ್ರವಾಗಿರ್ತಕ್ಕಂಥದ್ದಾಗುತ್ತೆ. ಏನು ಮಾಡಬೇಕು? ಏನು ಮಾಡಬೇಡಿ. ಪ್ರತಿ ಗುರುವಾರದ ದಿವಸ ಯಾರಿಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇದೆ, ಇದರಿಂದ ಮುಕ್ತಿ ಸಿಗ್ತಾನೆ ಇಲ್ಲ, ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಏನು ಮಾಡಿದ್ರೂ ಎಲ್ಲ ದೇವತಾ ಉಪಾಸನೆಗಳು ಮಾಡಿ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ, ಹೋಮ ಹವನಾದಿಗಳನ್ನು ಮಾಡಿ, ಜಪ ತಪಗಳನ್ನು ಮಾಡಿ, ಎಷ್ಟೇ ಮಾಡಿ ಸೋತಿದ್ದರೂ ಒಂದೊಮ್ಮೆ ಈ ಒಂದು ತಂತ್ರವನ್ನು, ಈ ಒಂದು ಕಾರ್ಯವನ್ನು ನೀವು 16 ಗುರುವಾರಗಳ ಕಾಲ ಮಾಡಿ ನೋಡಿ. ಖಂಡಿತ ನಿಮ್ಮ ಬದುಕಿನಲ್ಲಿ ಮಂಗಳಮಯವಾಗಿರ್ತಕ್ಕಂಥ ಒಂದು ಶಕ್ತಿ ನಿಮಗೆ ಪ್ರದರ್ಶನಗೊಂಡೇಗೊಳ್ಳುತ್ತೆ. ಹಾಗಿದ್ದಾಗ ಏನು ಮಾಡಬೇಕು? ಗುರು ಅನ್ನುವನು ಧನಕ್ಕೆ ಅಧಿಪತಿ ಆಗಿರತಕ್ಕಂಥವನು. ನೀವೇನು ಮಾಡಬೇಡಿ. ಅಂದರೆ ಈ ವಸ್ತುಗಳನ್ನು ಮಿಶ್ರಣ ಮಾಡಿ ಮನೆಯಲ್ಲಿ ಕೇವಲ ದೀಪವನ್ನು ಹಚ್ಚಿಟ್ಟು ಗುರುವಾರದ ದಿವಸ ಗುರುವಿನ ಋಣವಿಮೋಚಕ ಮಂತ್ರದ ಪಾರಾಯಣದೊಂದಿಗೆ ಮಹಾಲಕ್ಷ್ಮಿಯ ಕನಕದಾರ ಸ್ತೋತ್ರದ ಪಾರಾಯಣವನ್ನು ಮಾಡಿ ಅನನ್ಯವಾಗಿ ಜಗದಂಬೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಲಕ್ಷ್ಮಿಯ ಸಹಸ್ರನಾಮ ಸ್ತೋತ್ರ ಪಾರಾಯಣವನ್ನು ಮಾಡಿ ಅಷ್ಟೋತ್ರವನ್ನು ಹೇಳ್ಕೊಂಡು ಲಕ್ಷ್ಮಿಯನ್ನು ಧ್ಯಾನಿಸಿ ಆಹ್ವಾನಿಸಿ ಉಪಚಾರ, ಷೋಡಶೋಪಚಾರ, ಪಂಚೋಪಚಾರ ಪೂಜಾದಿಗಳನ್ನು ನೆರವೇರಿಸ್ತಕ್ಕಂಥದ್ದು. ಈ ಸುಲಭ ಮಾರ್ಗದಲ್ಲಿ ಶತಸಿದ್ಧವಾದ ಹಣದ ಒಳೆಯನ್ನು ನೀವು ಖಂಡಿತ ಹರಿಸುವಂಥ ಎಲ್ಲ ಅವಕಾಶಗಳಿರ್ತಕ್ಕಂಥದ್ದಾಗುತ್ತೆ. ಏನು ಮಾಡಬೇಕು? ತುಂಬ ಸಂಕ್ಷಿಪ್ತವಾಗಿರ್ತಕ್ಕಂಥದ್ದು, ಸರಳವಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರು ಮಾಡಬಹುದಾಗಿರ್ತಕ್ಕಂಥದ್ದು. ಏನು ಮಾಡಬೇಕಪ್ಪ ಅಂದರೆ ಸಾಯಂ ಸಂಧ್ಯಾ ಸಮಯದಲ್ಲಿ ಬಹಳ ಮುಖ್ಯವಾಗಿ ಅಕ್ಕಿ ಹಿಟ್ಟನ್ನು, ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಿ, ಇದರಲ್ಲಿ ಸಕ್ಕರೆಯನ್ನು ಕೂಡ ಮಿಶ್ರಣ ಮಾಡಿ. ಸಕ್ಕರೆ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಈ ಮೂರರ ಸಂಯೋಜನೆಯನ್ನು ಮಾಡಿ ಸ್ವಲ್ಪ ವಿಶೇಷವಾಗಿ ಏನಪ್ಪ ಅಂದರೆ ಇದನ್ನು ಹಾಲಿನಿಂದ ನೀವು ಮಿಶ್ರಣವನ್ನು ಮಾಡಿಕೊಳ್ಬೇಕು. ಒಂದು ಮುದ್ದೆ ಆಕಾರದಲ್ಲಿ ಮಾಡಿ. ಮುದ್ದೆ ಆಕಾರದಲ್ಲಿ ಮಾಡಿ ಮನೆಯಲ್ಲಿ ನಂದಗೋಕುಲ ಅಂತಕ್ಕಂಥ ಮನೆ ಹೇಗೆ ವೃದ್ಧಿ ಆಗುತ್ತೋ ನಂದಗೋಕುಲವಾಗಿ ಮನೆಯನ್ನು ಕಾಣುವ ಸಲುವಾಗಿ ದುಡ್ಡಿನ ಒಳೆ ಹರಿಯುತ್ತೋ ಹಾಗೆ ಆ ನಂದಗೋಕುಲವಾಗಿರ್ತಕ್ಕಂಥ ನಂದಾದೀಪವನ್ನು ಮನೆಯಲ್ಲಿ ಹಚ್ಚಿ ಅನನ್ಯವಾಗಿ ಗುರುವಿನ ಋಣವಿಮೋಚಕ ಸ್ತೋತ್ರ, ಮಹಾಲಕ್ಷ್ಮಿಯ ಸ್ತೋತ್ರ, ಮಹಾಲಕ್ಷ್ಮಿಯ ಕನಕದಾರ ಸ್ತೋತ್ರ, ವಿಶೇಷವಾಗಿ ಮಹಾಲಕ್ಷ್ಮಿಯ ಅಷ್ಟಕ ಅಥವಾ ಮಹಾಲಕ್ಷ್ಮಿಯ ಸ್ತೋತ್ರಮಾಲೆಯನ್ನು ಕೂಡ ಪಾರಾಯಣ ಮಾಡೋದರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಹೊಸ ಮಂಗಳ ಉರುಪು ಸಿಗ್ತಕ್ಕಂಥದ್ದಾಗುತ್ತೆ. ಇದು ಏನಪ್ಪ ಅಂದರೆ ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಇಡಬೇಕು. ಈ ದೀಪವನ್ನು ಮಾಡ್ಕೊಳ್ಳಿ. ಅಂದರೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸಕ್ಕರೆ, ಹಾಲು ಈ 4 ಪದಾರ್ಥಗಳನ್ನು ಮಿಶ್ರಣ ಮಾಡಿ ಸ್ವಲ್ಪ ಪಚ್ಚಕರ್ಪೂರ ಇದ್ದರೆ ಪಚ್ಚಕರ್ಪೂರ ಹಾಕ್ಬೋದು, ಅಥವಾ ಏಲಕ್ಕಿ ಪುಡಿಯನ್ನು ಬೇಕಾದರೂ ಹಾಕ್ಬೋದು. ದೀಪ ಮಾಡಿ. ದೀಪವನ್ನು ಸಾಯಂ ಸಂಧ್ಯಾ ಸಮಯದಲ್ಲಿ ಗೋಧೂಳಿ ಲಗ್ನ ಅಂದರೆ ಗೋವುಗಳು ಮನೆಗೆ ಬರುವಂತಹ ಸಮಯ ಏನಿದೆಯೋ ಆ ಸಮಯದಲ್ಲಿ ಈ ದೀಪವನ್ನು ಹಿತ್ತಾಳೆ ತಟ್ಟೆಯಲ್ಲಿ ಅಥವಾ ಯಾವುದಾದ್ರೂ ಶುದ್ಧವಾಗಿರ್ತಕ್ಕಂಥ ಬಾಳೆ ಎಲೆ, ಮುತ್ತಗದ ಎಲೆಯಲ್ಲೂ ಕೂಡ ಈ ದೀಪವನ್ನು ಇಡ್ಬೋದು. ಅಥವಾ ಇವತ್ತಿನ ಪ್ಲಾಸ್ಟಿಕ್ ಎಲೆಯಲ್ಲಿ ಇಡಬಾರ್ದು. ಏನಂದರೆ ನಿಮಗೆ ಪ್ಲಾಸ್ಟಿಕ್ ಎಲೆಯನ್ನು ಬಿಟ್ಟು ಇನ್ನೆಲ್ಲ ಹಿತ್ತಾಳೆ ತಟ್ಟೆ ಆಗಿರ್ಬೋದು, ಅಥವಾ ಯಾವುದೂ ಸಿಗಲಿಲ್ಲ ಅಂದಾದಾಗ
ಅಡಿಕೆ ಪಟ್ಟೆ ಎಲೆ ಸಿಗುತ್ತೆ, ಅಥವಾ ಅಡಿಕೆ ಪಟ್ಟೆ ತಟ್ಟೆ ಸಿಗುತ್ತೆ, ಅಥವಾ ಅಡಿಕೆ ಪಟ್ಟೆಯ ದೊನ್ನೆ ಸಿಗುತ್ತೆ. ಅದರಲ್ಲೂ ಬೇಕಾದರೂ ಕೂಡ ಈ ದೀಪವನ್ನು ಹಚ್ಚಬಹುದು. ನಿಮಗೆ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಆ ದೀಪ ಕೊನೆಯಲ್ಲಿ ಉರಿದು ಬಿಡುತ್ತೆ, ಅಕ್ಕಿ ಹಿಟ್ಟು ಅದೆಲ್ಲ ಇರುತ್ತಲ್ವಾ. ಸೊ ಹಾಗಾಗಿ ಆ ಉರಿಯೋ ಸಾಧ್ಯತೆ ಇರೋದ್ರಿಂದ ನೀವು ತಾಮ್ರದ ತಟ್ಟೆಯಲ್ಲಿಟ್ಟರೆ ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲದೆ ಇರತಕ್ಕಂಥದ್ದಾಗುತ್ತೆ. ಎಲೆಯಲ್ಲಿಟ್ಟಾಗ ಸ್ವಲ್ಪ ಜಾಗ್ರತೆಯಿಂದ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದಾಗುತ್ತೆ. ದೀಪವನ್ನು ಹಚ್ಚಿಟ್ಟು ಅಂದರೆ ನಾವು ಮುಖ್ಯವಾಗಿ ಮೊದಲನೇದಾಗಿ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸಕ್ಕರೆ, ಪಚ್ಚಕರ್ಪೂರ ಅಥವಾ ಏಲಕ್ಕಿ ಪುಡಿಯನ್ನು ಹಾಕಿ ಅನನ್ಯವಾಗಿ ಮುದ್ದೆ ಆಕಾರದಲ್ಲಿ ಮಾಡಿ ಬೊಗಸೆ ಆಕಾರದಲ್ಲಿ ದೀಪವನ್ನು ತಯಾರು ಮಾಡಿ ತುಪ್ಪವನ್ನು ಸುರಿಬೇಕು. ಜೊತೆಗೆ 5 ದೀಪಗಳನ್ನು ಅಂದರೆ ಬತ್ತಿ ದೀಪಗಳನ್ನು ನೀವು ಜೋಡಣೆ ಮಾಡಿ 5 ದೀಪ ಅಂದರೆ 5 ಬತ್ತಿಯನ್ನು ಜೋಡಣೆ ಮಾಡಿ ಅದರಲ್ಲಿ ಹಾಕಿ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿಡಬೇಕು. ದೀಪವನ್ನು ಹಚ್ಚಿಟ್ಟ ನಂತರದಲ್ಲಿ ಮನೆಯಲ್ಲಿರ್ತಕ್ಕಂಥ ಯಾರಾದರೂ ಚಿಕ್ಕ ಮಕ್ಕಳಿಗೆ ಅಂದರೆ ಕನ್ನಿಕಾ ಸ್ವರೂಪರಾಗಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ ಆ ಸಮಯದಲ್ಲಿ ಪೂಜೆ ಆದ ನಂತರದಲ್ಲಿ ಸಾಯಂ ಸಂಧ್ಯಾ ಸಮಯದಲ್ಲಿ ಚಿಕ್ಕ ಮಕ್ಕಳನ್ನು ನಿಮ್ಮ ನೆರವೇರಿದವರ ಮಕ್ಕಳನ್ನು ಕರೆದು ಕೂಡ ಚಿಕ್ಕ ಮಕ್ಕಳು 8 ವರ್ಷಕ್ಕಿಂತ ಕೆಳಗಿನಲ್ಲಿರ್ತಕ್ಕಂಥವ್ರು, 8 ವರ್ಷಕ್ಕಿಂತ ಜಾಸ್ತಿ ಇರ್ತಕ್ಕಂಥವ್ರು ಬೇಡ, 4 ವರ್ಷ 5 ವರ್ಷ 6 ವರ್ಷ ಗುರುಗಳೇ ನಮ್ಮ ಮನೆಯಲ್ಲಿ ಎಲ್ಲೂ ಇಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೂ ಇಲ್ಲ, ಏನು ಚಿಂತೆ ಮಾಡಬೇಡಿ, ಅಮ್ಮನವರನ್ನೇ ಬಾಲಾ ತ್ರಿಪುರ ಸುಂದರಿಯಾಗಿ ಅವಳನ್ನೇ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಕಣ್ಣು ಕಾಡಿಗೆ ಬರುತ್ತಲ್ವಾ, ಈ ಕಾಡಿಗೆ ಡಬ್ಬಿಯನ್ನು ಒಂದೆಡೆ ಇಟ್ಟು ಎಲ್ಲಾದರೂ ದೇವಸ್ಥಾನದಲ್ಲಿ ಹೋದಾಗ ಯಾವುದಾದ್ರೂ ಮಕ್ಕಳು ಕೊಡ್ತಕ್ಕಂಥದ್ದು ಇಲ್ಲ ಅಂದರೆ ಅಮ್ಮನವ್ರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಕೂಡ ಆಗುತ್ತೆ. ಇದ್ದಾಗ ಅದನ್ನು ಹೆಣ್ಣು ಮಗಳಂದ್ರೆ ಚಿಕ್ಕ ಮಗುವನ್ನು ಕರ್ಕೊಂಡು ಬಂದು ಅವಳಿಗೆ ಸಿಹಿ ತಿನಸನ್ನು ಕೊಟ್ಟು ಅವಳಿಗೆ ಪಾದ ತೊಳೆದು ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ನಿಮಗಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದ ನೀವು ಪಡ್ತಾ ಇರ್ತಕ್ಕಂಥ ಕಷ್ಟಗಳೆಲ್ಲವೂ ಕೂಡ ದೂರ ಆಗುವ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ಆ ಮಗುವನ್ನು ಸತ್ಕರಿಸಿ ಆನಂತರ ಅಮ್ಮನವರಿಗೆ ಪಂಚಾರತಿಯನ್ನು ಬೆಳಗಬೇಕು. 5 ದೀಪಗಳನ್ನು ಹಾಕಿ ಧೂಪ ದೀಪ ನೈವೇದ್ಯಾದಿಗಳನ್ನು ಮಾಡಿ ಅಮ್ಮನವರಿಗೆ ಆ ಒಂದು ಆರತಿಯನ್ನು ಮಾಡಿ ಆ ನಂತರದಲ್ಲಿ ಕೂತು ಈ ಒಂದು ಕನಕದಾರ ಸ್ತೋತ್ರ, ಗುರು ಋಣ ವಿಮೋಚಕ ಸ್ತೋತ್ರ, ಲಕ್ಷ್ಮೀ ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ತರ, ಲಕ್ಷ್ಮೀ ಸ್ತೋತ್ರಮಾಲಾ, ಲಕ್ಷ್ಮೀ ಅಷ್ಟೋತ್ತರ, ಹೀಗೆ ಗುರುವಾರಗಳ ಕಾಲ ತಪ್ಪದೆ ಈ ಒಂದು 16 ಗುರುವಾರಗಳ ಕಾಲ ಈ ರೀತಿ ನೀವು ಮಾಡಿ ಖಂಡಿತ ಈ 16 ವಾರಗಳ ಒಳಗಡೆ ನಿಮ್ಮ ಬದುಕು ಏನು ಬದಲಾಗುತ್ತೆ ಅಂತಕ್ಕಂಥದ್ದನ್ನು ನೀವೇ ಅನುಭವದಿಂದ ಕಾಣುವಂಥದ್ದಾಗುತ್ತೆ. ಅಷ್ಟು ಅದ್ಭುತವಾದಂಥ ಫಲಿತಾಂಶವನ್ನು ಕೊಡ್ತಕ್ಕಂಥದ್ದು. ಕೊನೆಯದಾಗಿ ಏನಪ್ಪ ಅಂದರೆ ಆ ಹಿಟ್ಟಿನ ದೀಪವನ್ನು ತೆಗೆದುಕೊಂಡು ಹೋಗಿ ಎಲ್ಲಾದರೂ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿ ಉತ್ತರಾಭಿಮುಖವಾಗಿ ತೆರಳಿ, ಅಥವಾ ಎಲ್ಲೋ ಉತ್ತರಕ್ಕೆ ಹೋಗಬೇಕು ಎಲ್ಲೋ ಇರುತ್ತೆ ಇರಲ್ಲ ಅಂತಕ್ಕಂಥ ಆದರೂ ಕೂಡ ಪರವಾಗಿಲ್ಲ, ಹೊರಡಬೇಕಾದ್ರೆ ಆ ದೀಪವನ್ನು ತೆಗೆದುಕೊಂಡು ಮನೆಯಿಂದ ಹೊರಡಬೇಕಾದ್ರೆ ಉತ್ತರಾಭಿಮುಖವಾಗಿ ಹೋಗಬೇಕು. ಹೋಗುವಂಥ ಸಂದರ್ಭದಲ್ಲಿ ಅಮ್ಮನವರನ್ನು ಸ್ಮರಣೆ ಮಾಡಿ ನಮ್ಮ ಮನೆಯನ್ನು ನಂದಗೋಕುಲವಾಗಿ ಮಾಡಮ್ಮ, ವೃದ್ಧಿಯನ್ನಾಗಿ ಮಾಡಮ್ಮ, ನಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿವೃತ್ತಿಯನ್ನು ಮಾಡಮ್ಮ ಅಂತೇಳಿ ಅನನ್ಯವಾಗಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಹಸಿರು ಗಿಡದ ಬುಡದಲ್ಲಿ ಇಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅಳಿದುಳಿದಿರ್ತಕ್ಕಂಥ ವಸ್ತುಗಳನ್ನು ಹೀಗೆ ಮಾಡೋದ್ರಿಂದ ಆ ಹಿಟ್ಟನ್ನು ಇರುವೆಗಳೇ ತಿಂದಿದ್ದೆ ಆದರೆ ಶೀಘ್ರವಾಗಿ ನಿಮಗೆ ಕನಸಿನಲ್ಲಿ ಅಮ್ಮನವರು ಕಾಣಿಸ್ಕೊಳ್ತಕ್ಕಂಥವಳಾಗ್ತಾಳೆ. ಆ ನಂತರ ನಿಮ್ಮ ಬದುಕು ಬದಲಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಬದುಕಿನಲ್ಲಿ ಯಾವೆಲ್ಲ ಎಷ್ಟೇ ಕಷ್ಟತಮವಾದಂಥ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರವನ್ನು ಕಾಣ್ತಕ್ಕಂಥ ಒಂದು ಸುಭದ್ರವಾಗಿರ್ತಕ್ಕಂಥ ಪರಿಹಾರ. ಶುಭಮಸ್ತು.